ಬಿಗ್ ಬಾಸ್ ಗ್ರಾಂಡ್ ಫಿನಾಲೆಗೆ ಇನ್ನೇನೋ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಗಿಲ್ಲಿ ಫ್ಯಾನ್ಸ್ ಹರ್ಷೋದ್ಗಾರ ಕೇಳ್ತೀರಾ, ಅಬ್ಬಬ್ಬಾ ಸೆಲೆಬ್ರೇಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಘೋಷವಾಕ್ಯಗಳನ್ನ ಕೂಗ್ತಾ ರ್ಯಾಲಿಯನ್ನ ಹೊರಟಿದ್ದಾರೆ. ಇದೀಗ ಮಳವಳ್ಳಿ ಮೇನ್ ರೋಡ್ ಅಲ್ಲಿ ನಾನಿದ್ದೀನಿ. ಸೊ ಇಲ್ಲಿ ಫ್ಯಾನ್ಸ್ ಗೆಲ್ಲರಿಗೂ ಕೂಡ ಗಮಗಮ ಅಂತ ಇದೆ. ಪಲಾವ್ ಮತ್ತೆ ಮೊಸರು ಬಜ್ಜಿಯನ್ನ ಮಾಡಿಸಿದ್ದಾರೆ. ಫ್ಯಾನ್ಸ್ ಎಲ್ಲರೂ ಕೂಡ ಸೇರ್ಕೊಂಡು ನೋಡ್ತಾ ಇರ್ಬೋದು. ಸೊ ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ ಎಲ್ಲ? ಓಕೆ, ಸೆಲೆಬ್ರೇಷನ್ ಅಲ್ಲ ಇವಾಗಿಂದನೇ ಏನೋ ಹೇಳಿದ್ರಪ್ಪ ಅವರು, ಗಿಲ್ಲಿಯಿಂದ ಸೂಪರ್. ಓಕೆ ಓಕೆ. ಈಗ ಆಲ್ರೆಡಿ ನೀವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ. ಗಿಲ್ಲಿನೇ ಗೆಲ್ಲೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಪಕ್ಕಾ ಜಿಲ್ಲೆನೇ ಗೆಲ್ಲಬೇಕು. ಪಕ್ಕಾ ಗಿಲ್ಲಿನೇ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ. ಗಲ್ಲಿಯಲ್ಲೂ ಗಿಲ್ಲಿ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಹಳ್ಳಿಲೆಲ್ಲ ಫುಲ್ ಜಿಲ್ಲಿ, ಫುಲ್ ಇಡೀ ನಮ್ಮ ಇಡೀ ಕರ್ನಾಟಕನೇ ಫುಲ್ ಜಿಲ್ಲಿನೇ ಗೆಲ್ಬೇಕು. ರೈತರ ಮಗ ಕೆಳಮಟ್ಟದಿಂದ ಬಂದಿರುವಂತ ಗಿಲ್ಲಿ ನಟನ್ಗೆ ದಯಮಾಡಿ ಕರ್ನಾಟಕದ ಮಹಾಜನತೆ ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಬಿಗ್ ಬಾಸ್ 12ರ ವಿನ್ನರ್ ಆಗಿ ಮಾಡಬೇಕಾಗಿ ಎಲ್ಲಾ ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತಾ ಇದೀನಿ. ಕೆಳಮಟ್ಟದಿಂದ ರೈತರ ಮಗನ್ನ ಮೇಲೆತ್ತಬೇಕು. ಇವ್ರನ್ನೆಲ್ಲ ರೈತರ ಮಗನ್ನ ಇವತ್ತು ದೇಶದ ಬೆನ್ನೆಲುಬು ರೈತರು, ಅವ್ರನ್ನ ಮೇಲೆತ್ತಬೇಕು. ಅದಕ್ಕೋಸ್ಕರ ಕೆಳಮಟ್ಟದಿಂದ ಬಂದಿದ್ದಾರೆ ಗಿಲ್ಲಿ. ಅವ್ರಿಗೆ ದಯಮಾಡಿ ಎಲ್ಲರೂ ಕರ್ನಾಟಕದ ಮಹಾಜನತೆ ಬಿಗ್ ಬಾಸ್ 12ರ ವಿನ್ನರ್ ಆಗಿ ಆಗೋದಕ್ಕೋಸ್ಕರ ಅವ್ರಿಗೆ ವೋಟ್ ಹಾಕಬೇಕಾಗಿ ಕೋರಿಕೆ. ಇವತ್ತೇನು ರೆಬಲ್ ಸ್ಟಾರ್ ಅಂಬರೀಶ್ ಅಪ್ಪಾಜಿ ಅವರಿಗೆ ಮಾಲಾರ್ಪಣೆ ಮಾಡೋಕ್ಕೆ ಏನು ರಾಮನಗರದಿಂದ ದೊಡ್ಡ ಸಂಖ್ಯೆಯವರೆಗೂ ಬೈಕ್ ರ್ಯಾಲಿ ಮಾಡ್ತಿದ್ದಾರೆ. ಅವರೆಲ್ಲ ನಮ್ಮ ಏನು ಸ್ವಾಭಿಮಾನಿ ಬೈಕ್ ರ್ಯಾಲಿಯವರಿಗೆ ಒಂದು ಊಟದ ವ್ಯವಸ್ಥೆ ಮಾಡಬೇಕಿತ್ತು. ಆ್ಯಕ್ಚುಲಿ ನಾವು ಮಂಡ್ಯದವರು ಬಾಡೂಟಕ್ಕೆ ಫೇಮಸ್ಸು. ಸೊ ಬಾಡೂಟ ಮಾಡಬೇಕಿತ್ತು. ಏನಂತಂದರೆ ಇವತ್ತು ಎಲ್ಲರೂ ನಾನ್ ವೆಜ್ ತಿಂತಾರೆ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಸೊ ಈ ಮಧ್ಯಾಹ್ನ ಟೈಮ್ ಅಂದ್ಬಿಟ್ಟು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಗೆದ್ದರೆ ಮಾತ್ರ ಬಾಡೂಟನೇ ಫಿಕ್ಸು ಮಂಡ್ಯದಲ್ಲಿ. ಇವಾಗ ಸರಳವಾಗಿ ಇದೇನು ಮಾಡಿರೋದು ಕ್ರೌಡ್ ಆಗುತ್ತೆ ಅಂತ ಏನು ಪರ್ಮಿಷನ್ ಎಲ್ಲ ತಗೊಂಡು ನಾವು ಬಾಡೂಟನೇ ಮಾಡಿಸೋದು. ನೆಕ್ಸ್ಟ್ ಅವನೇನು ಗೆದ್ದು ಬಂದರೆ ಸೊ ಎಲ್ಲರೂ ಜನರು ಏನು ಯಾರು ಒಂದು ರೂಪಾಯಿ ಕೂಡ ಏನು ಬೈಕ್ ರ್ಯಾಲಿಗೆ ₹1 ಕೂಡ ಯಾರನ್ನು ಇನ್ವೆಸ್ಟ್ ಮಾಡಿ ಬರ್ತಾ ಇಲ್ಲ. ಎಲ್ಲ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ. ಸೊ ಆ ಪ್ರೀತಿನ ನಾವು ಯಾವ ಥರ ಎಕ್ಸ್ಪ್ರೆಷನ್ ಮಾಡಕ್ಕೆ ಬರ್ತಾ ಇಲ್ಲ. ಅವನು ಯಾವ ಥರ ಏನು ಬೆಳೀತಿದ್ದಾನೆ, ಜನ ಅಷ್ಟೇ ಏನು ಸ್ವಯಂ ಪ್ರೇರಿತವಾಗಿ ಬೈಕ್ ರ್ಯಾಲಿ ಆಗಲಿ, ಪಾದಯಾತ್ರೆ, ಈ ಥರ ವಿಭಿನ್ನವಾಗಿ ಇಡೀ 12 ಸೀಸನಲ್ಲಿ ಇದೇ ಫಸ್ಟ್ ಟೈಮು ಈ ಥರ ವಿಭಿನ್ನವಾಗಿ ಒಂದು ಅಭಿಮಾನ ತೋರ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೋಸ್ಕರ ಈ ಬಿಗ್ ಬಾಸ್ ಸೀಸನಲ್ಲಿ ಒಬ್ಬ ಅಭ್ಯರ್ಥಿಗೋಸ್ಕರ ಇಷ್ಟು ಏನು ಅಭಿಮಾನ ತೋರ್ತಾ ಇರೋದು ನಾವು ಕಂಡಂಗೆ ಇದೇ ಫಸ್ಟ್ ಟೈಮು. ಸೊ ಇದು ನೀವೆಲ್ಲರೂ ಪ್ರೀತಿಯಿಂದ ಅವ್ನು ಗೆಲ್ತಾನೆ ಅನ್ನೋ ನಮಗೆ ತುಂಬ ಭರವಸೆ ಇದೆ. ಅವ್ನು ಗೆಲ್ತಾನೆ ಅನ್ನೋದು ನಾವು ಸ್ನೇಹಿತರಾಗಿ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ದೀವಿ. ಸೊ ಎಲ್ಲ ಇಲ್ಲಿ ನೆಲೆದಿರೋಂಥ ಜನಗಳೆಲ್ಲರೂ ಹಾಗೂ ಪಬ್ಲಿಕ್ಕು ಸೊ ಎಲ್ಲರೂ ಈ ಲಾಸ್ಟ್ ವೀಕು ಇನ್ನೇನು ಒಂದು ವಾರ ಇದೆ. ಸೊ ಈ ಒಂದು ವಾರದಲ್ಲಿ ಪ್ರತಿಯೊಬ್ಬರು ತಪ್ಪದೆ ವೋಟ್ ಹಾಕಿ ಅವ್ನು ಗೆಲ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಸೊ ಎಲ್ರಿಗೂ ಇವರೆಲ್ಲರಿಗೂ ಈ ಬ್ರೇಕ್ ರ್ಯಾಲಿ ಬಂದಿರೋರಿಗೆ ಎಲ್ಲರಿಗೂ ಗಿಲ್ಲಿ ಸ್ನೇಹಿತರಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಕಿಚನ್ ಚಪ್ಪಾಳೆ ಗಿಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಅಶ್ವಿನಿ ಅವ್ರಿಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಈ ಸೀಸನ್ನೇ ಬೇರೆ, ಹನ್ನೊಂದು ಸೀಸನ್ನೇ ಬೇರೆ. ಯಾಕಂದರೆ ಈ ಸೀಸನ್ನೇ ಲೆವೆಲೇ ಬೇರೆ. ಆವಾಗ ಸೀಸನಲ್ಲಿ ಇದು TRP ನಂಬರ್ 1 ಹೋಗಿದೆ. ಆಮೇಲೆ ಇನ್ನೊಂದು ಏನೋ ಮೊದಲನೇ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಗಿಲ್ಲಿಗೆ. ಆಮೇಲೆ ಮೊದಲು ನಿಮಗೆ ಕ್ವಶನ್ ಕೇಳ್ತೀನಿ, ಇಷ್ಟು ಸೀಸನಲ್ಲಿ ನೀವು ಯಾವತ್ತಾರ ಹಿಂಗೆ ಮೈಕ್ ಹಿಡ್ಕೊಂಡು ಬಿಗ್ ಬಾಸ್ ಕಂಟೆಸ್ಟ್ ಮನೆಗೆ ಹೋಗಿದ್ರಾ? ಇದು ಪ್ಲಸ್ ಪಾಯಿಂಟು. ಯಾಕಂದರೆ ಆಮೇಲೆ ಗಿಲ್ಲಿಯವರು ಎಲ್ಲ ಸ್ವಂತ ಅವ್ರವ್ರೆ ಅವ್ರ ಪ್ರೀತಿಯಿಂದ ಹೊಸೂರು, ಆನೆಕಲ್ಲು ಎಲ್ಲ ಪ್ರತಿಯೊಂದು ಊರಿಂದಲೂ ಬಂದವ್ರೆ. ರಾಮನಗರದಿಂದ ಪ್ರತಿಯೊಂದು ಊರಿಂದ ದೂರದಿಂದ ಬಂದಿದ್ದಾರೆ. ಅವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಗಿಲ್ಲಿ ಊರವರು ಇವರು ಸ್ನೇಹಿತರು ಗಿಲ್ಲಿ ಊರವರು ಪ್ರೀತಿ ಹಂಚ್ಬೇಕಲ್ಲ, ಅದಕ್ಕೋಸ್ಕರ ಅವರು ಪ್ರೀತಿ ವಿಶ್ವಾಸ ಪಟ್ಟು ಈ ಫಲವನ್ನು ಮಾಡಿಸಿ ಎಲ್ಲರಿಗೂ ಏನು ಈ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಈ ಸೀಸನ್ನೇ ಬೇರೆ. ಗಿಲ್ಲಿ ಗೆದ್ದು ಬರ್ತಾನೆ, ಅದು ಡೌಟೇ ಇಲ್ಲ, ಗೆಲ್ಲೇಬೇಕು. ಯಾಕಂದರೆ ಇದು ವೈಯಕ್ತಿಕ ಅಲ್ಲ. ಯಾಕಂದರೆ ಒಬ್ಬ ರೈತರ ಮಗ ನಮ್ಮಂಗೆ ನಾವೆಲ್ಲ ದನ ಉತ್ಕೊಂಡು ಇಲ್ಲೆಲ್ಲ ಕುಂಟ ಬಿಲ್ಲ ಆಡ್ಕೊಂಡು ಬೆಳೆದಿರೋರು ನಾವೆಲ್ಲ. ಹಂಗಾಗಿ ಅವ್ನು ಗೆಲ್ಲಬೇಕು. ಅಲ್ಲಿ ಮಿನಿಮಮ್ ಇರೋರೆಲ್ಲ 5-5 ಕೋಟಿಗೆ 10 ಕೋಟಿಗೆ ಅವ್ರೆ ಆಯ್ತಾ. ಮೊನ್ನೆ ದೇವನಹಳ್ಳಿ ನಾನು ಅಲ್ಲಿ ಆಟೋ ಓಡಿಸ್ಕೊ ಹೋಯ್ತಾ ಇದ್ದೀನಿ. ಅವ್ರ ಕಾರು 5 ಕಾರು ಅವರೇ ಎಷ್ಟು ಕಾರು ಅನ್ಸ್ಕೊ ಹೋಯ್ತಾವ್ರೆ. ಇಲ್ಲಿ ಯಾರು ಅವ್ರವ್ರ ದುಡ್ಡೆ, ಅಣ್ಣ ನನಗೊಂದು ಇದು ಕೊಡು ಫೋಸ್ಟ್ ಅಂದ್ಬಿಟ್ಟು ಅವ್ರವ್ರು ವೈಯಕ್ತಿಕವಾಗಿ ಬಂದಿರೋದು. ಇದು ಪ್ರೀತಿಯಿಂದ ಬಂದಿರೋದು. ಅದಕ್ಕೋಸ್ಕರ ಆಮೇಲೆ ಏನು ಅಂದರೆ ನಾವು ಮಂಡ್ಯದವರು ಸಕ್ಕರೆಗಿಂತಲೂ ಮೊನ್ನೆ ಒಂದು ಡೈಲಾಗ್ ಹೇಳ್ತಾರೆ ಅವರು, ಜೊತೆಲಿ ಮೊನ್ನೆ ಒಂದು ಡೈಲಾಗ್ ಹೇಳ್ತಾರೆ, ಜೊತೆಲಿ ಇತ್ಕೊಂಡು ತಾಕತ್ತಿರೋ ಲಡಾಯಿಸ್ಬೇಕು, ಜೊತೆಲಿ ಇತ್ಕೊಂಡು ಲಡಾಯಿಸ್ಬಾರ್ದು ಅಂತ.
ತಾಕತ್ತಿದ್ರೆ ಲಡಾಯಿಸ್ಬೇಕು, ಜೊತೆ ಇಟ್ಕೊಂಡು ಕಡಾಯಿಸ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಅವ್ನು ಮನಸ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಜೊತೆ ಸ್ನೇಹಿತರಿಗೆ ಯಾವತ್ತು ಮೋಸ ಮಾಡ್ಕೋಬಾರ್ದು. ಆಮೇಲೆ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಧ್ರುವ ಅಂತವ್ರಿಗೆ ನಾಮಿನೇಷನ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಜೊತೆಲಿದ್ದವ್ರನ್ನ ಹಿಂಗ್ ಚುಟ್ಕಿ ಹೊಡೆದು ಇಷ್ಟೇ ಬಿಟ್ಕೊಡ್ಬಿಡ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಸ್ನೇಹಿತರನ್ನ ಯಾವತ್ತು ಬಿಟ್ಕೊಡ್ಬಾರ್ದು. ಒಬ್ಬ ಸ್ನೇಹಿತ ಆದ್ಮೇಲೆ ಅವನು ಪರ್ಸನಲ್ ಇದ್ರೆ ಪರ್ಸನಲ್ ಮಾತಾಡ್ಕೋಬೇಕು, ಮಾತಾಡ್ಕೊಂಡು ಪರ್ಸನಲ್ ಆಗಿ ಕ್ಲಾರಿಫೈ ಮಾಡ್ಕೊಂಡು ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಒಂದೇ ಸರಿ ಬಿಟ್ಕೊಟ್ಬಿಟ್ಟು ನೀನೇನೋ ಯಾವುದೋ ಜೊತೆಲಿದ್ಮೇಲೆ ಮನಸ್ಸಭ ಬಂದೇ ಬರುತ್ತೆ, ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಜೊತೆ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟು ಚಾಡಿ ಹೇಳಿ ಅವ್ರ ಮೇಲೆ ಡಮ್ಮಿ ಮಾಡಿ ಅದು ವ್ಯಕ್ತಿತ್ವ ಅಲ್ಲ. ಗಿಲ್ಲಿ ಹೇಳೋ ಥರ ತಾಕತ್ತಿದ್ರೆ ತಾಕತ್ತಿದ್ರೆ ಲಡಾಯಿಸ್ಬೇಕು, ಇಲ್ಲ ಅಂತಂದ್ರೆ ಕಡಾಯಿಸ್ಕೊಂತ ಹೋಗ್ಬಾರ್ದು. ಇದು ಈ ಸಲ ಗಿಲ್ಲಿ ಗೆಲುವು ಒಂದ್ ಕಡೆ ಆದ್ರೆ ಮೇಡಮ್, ಈ ಕಡೆ ಗಿಲ್ಲಿ ಗೆಲುವು ಒಂದ್ ಕಡೆ ಆದ್ರೆ ಇದು ಕರ್ನಾಟಕದ ಜನರ ಪ್ರೀತಿಯ ಗೆಲುವಾಗಬೇಕು. ಗಿಲ್ಲಿ ಗೆಲುವು ಒಂದ್ ಕಡೆ ಆದ್ರೆ ಇನ್ನೊಂದು ಕರ್ನಾಟಕ ಜನತೆಯ ಪ್ರೀತಿಯ ಗೆಲುವು. ಕರ್ನಾಟಕ ಜನತೆಯ ಪ್ರೀತಿ ಗೆಲ್ಲೇಬೇಕು ಈ ಸಲ. ಸಂತೋಷ್ ಅಂತ ಹೇಳಿ ಬೆಂಗಳೂರಿಂದ ಬಂದಿರೋದು. ನಾವು ಕೂಡ ಒಂದು ಗಿಲ್ಲಿ ಕಾಮಿಡಿ ಮಾಡಿದ ಅಭಿಮಾನ ನೋಡಿ ನಾವಾಗಿರ್ಬೋದು, ನಮ್ಮ RMC ರಘುವಣ್ಣವರ ಅವ್ರ ಸಪೋರ್ಟ್ ಇಂದ ಒಂದು ಗಿಲ್ಲಿಗೊಂದು ರ್ಯಾಲಿ ಮುಖಾಂತರ ಒಂದು ಶುಭಾಶಯ ತಿಳಿಸೋಣ, ಮತ್ತೊಂದು ಸಪೋರ್ಟ್ ನೀಡೋಣ ಅಂತ ಬಂದಿದ್ದೀವಿ. ಇದು ಯಾವುದೇ ದುಡ್ಡಾಗ್ಲಿ ಯಾವುದೇ ಪ್ರಭಾವ ಯಾವುದೂ ಇಲ್ಲ, ನಮ್ಮ ಅಭಿಮಾನದಿಂದಲೇ ನಾವು ಮಾಡ್ತಾ ಇರೋದು. ನಮ್ಮ ಗಿಲ್ಲಿಯವರೊಂದು ಗೆದ್ದು ಬರಲಿ. ಈಗ ನಮ್ಮನೆ ಮಗನ ಥರ ನಾವು ಟ್ರೀಟ್ ಮಾಡ್ತಾ ಇದೀವಿ. ಆ ಗಿಲ್ಲಿ ನೋಡಿ, ಆ ಸಿಂಪ್ಲಿಸಿಟಿ ನೋಡಿ ಇದು ಮಾಡಿ, ಅದಕ್ಕೋಸ್ಕರನೇ ಎಲ್ಲರ ನೊಂದ ಮನಸ್ಸುಗಳನ್ನ ನಗಿಸ್ತಾ ಇದ್ದಾರೆ. ಆ ನಗ್ಸ ನಮಗಂತೂ ತುಂಬಾ ಖುಷಿ ಇದೆ. ಅದರಿಂದ ನಮ್ಮ ಗಿಲ್ಲಿ ಗೆದ್ದು ಬರಲಿ ಅಂತ ಎಲ್ಲರೂ ಕೂಡ ಈ ದಿನ ಒಂದು ದಿನನ ಗಿಲ್ಲಿಗೋಸ್ಕರ ಮೀಸಲಿಟ್ಟು ಇದಕ್ಕೋಸ್ಕರ ಬಂದಿರೋದು. ದಯಮಾಡಿ ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿ, ಯಾವುದೇ ಷಡ್ಯಂತ್ರಕ್ಕೂ ಬಲಿಯಾಗಬೇಡಿ. ನಮ್ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿಗೆ ಓಟ್ ಹಾಕಿ ಗಿಲ್ಲಿನ ಗೆಲ್ಸಿ. ಜೈ ಗಿಲ್ಲಿ. ದೊಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಿಮ್ಮಪ್ಪ ರಾಜ ಕೊತ್ಮೀರಿ ಬೀಜ